ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ಉಡುಪಿ ಕೆಫೆಗೆ ಹೋಗಿದ್ವಿ. ಅಲ್ಲಿ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಇಡ್ಲಿ ಸಾಂಬಾರು ದೆನ್ ಬನ್ಸ್ ಎಲ್ಲ ತೊಗೊಂಡು ತಿಂದು ಒಂದೊಳ್ಳೆ ಕಾಫಿ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಇವತ್ತು. ಸೊ ಹಾಗೆ ಮೋಡ ಬೇರೆ ತುಂಬ ಕವಿದಿತ್ತಲ್ವ, ಮಳೆ ವಾತಾವರಣ ಇತ್ತು ಮ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ರೆ ಮಳೆ ಸ್ಟಾರ್ಟ್ ಆಗೋಯಿತು ಫ್ರೆಂಡ್. ಓಕೆನಾ? ಓಕೆ, ಇನ್ನೇನು ಮಳೆ ಸ್ಟಾರ್ಟ್ ಆಯ್ತಲ್ಲ, ಇಲ್ಲೇ ಕೂತ್ಕೊಂಡು ಇನ್ನೇನು ಅಂತೇಳಿ ಎಲ್ಲ ಸ್ಟೋರೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಮನೆಗೆ ಬೇಕಾದ್ರೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಅದು ನೆಕ್ಸ್ಟ್ ಹೊರಟಿದ್ದೆ ಕೂಡ್ಲ ಪೆಲ್ಕಾಯಿ ಪರ್ಬಾಗೆ. ಸೊ ಅಲ್ಲಿ ಫಸ್ಟ್ ಟೈಮ್ ನಾನು ಇದು ಅಟೆಂಡ್ ಮಾಡ್ತಾ ಇರೋದು ಮ್ಯಾಂಗ್ಳೂರಿಗೆ ಬಂದಮೇಲೆ. ಸೊ ತುಂಬ ದೊಡ್ಡದಾಗೆ ಆರ್ಗನೈಸ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಪೆಲ್ಕಾಯಿ ಅಂತ ಹೇಳಿದ್ರೆ ಹಲಸಿನಕಾಯಿ ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಬಂದಾಗಲೇ ಎಂಟ್ರೆನ್ಸಲ್ಲಿ ಎಲ್ಲ ನರ್ಸರಿ ಗಿಡಗಳನ್ನೆಲ್ಲ ಇಟ್ಬಿಟ್ಟಿದ್ರು. ಪ್ರತಿಯೊಂದು ಹಲಸು, ಮಾವು, ಆ್ಯಪಲ್, ಲೆಮನ್, ಆರೆಂಜ್ ಈ ರೀತಿಯಾಗಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಿಡಗಳನ್ನೆಲ್ಲ ನರ್ಸರಿಯಿಂದ ಇಟ್ಟಿದ್ರು ಫ್ರೆಂಡ್. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಓಕೆ, ತುಂಬ ಒಳ್ಳೆ ಒಂದು ಎಕ್ಸಿಬಿಷನ್ ಥರ ನಾನು ನೋಡ್ಕೊಂಡು ಬಂದಿದ್ದಾಯ್ತು ಇವತ್ತು. ಸೊ ನೋಡಿ, ಡಿಫ್ರೆಂಟ್ ವೆರೈಟೀಸ್ ಆಫ್ ಹಪ್ಪಳಗಳು, ಅಂದರೆ ಮಳೆಗಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಟಿದ್ರು. ಸೊ ನಾನು ಇನ್ನು ಸದ್ಗುರು ಪ್ರಾಡಕ್ಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಈ ಸದ್ಗುರು ಪ್ರಾಡಕ್ಟ್ಸ್. ಈ ಸೋಪು, ಶಾಂಪು, ಅಲೋವೆರಾ ಶಾಂಪು ಎಲ್ಲ ಇತ್ತು. ಸೊ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ಪರ್ಚೇಸ್ ಮಾಡಿ ಬಂದೆ. ಇನ್ನು ಮುಂದೆ ಬಂದರೆ ಈ ಗಿಡಗಳು, ಈ ಸೀಡ್ಸ್ ಎಲ್ಲ ಇತ್ತು ಫ್ರೆಂಡ್. ನಾನು ಬಂದುಬಿಟ್ಟು 5 ವೆರೈಟೀಸ್ ಆಫ್ ಫ್ಲವರ್ ಬಿಡೋಂಥ ಶಾವಂತಿಗೆ ಗಿಡಗಳನ್ನ, ಸಸಿಗಳನ್ನ ತೊಗೊಂಡೆ. ಇನ್ನು ನೆಕ್ಸ್ಟ್ ಮುಂದೆ ಬಂದರೆ ಜಾಮೂನ್ ಸಿರಪ್ ಅದು ಇದು ಎಲ್ಲ ಇಟ್ಟಿದ್ರು. ಸೊ ಸುಮ್ಮನೆ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಡು ಬಂದೆ. ನೋಡಿರಿ, 5 ವೆರೈಟೀಸ್ ಆಫ್ ಶಾವಂತಿಗೆ ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿ ಕಲರ್ಸ್ ಇರುತ್ತೆ ಅದು. ನೆಕ್ಸ್ಟ್ ಮುಂದೆ ಬಂದಿದ್ದೆ ಮಾವು ತೊಗೊಳಕ್ಕೆ. ಸೊ ಮಾವಿನಲ್ಲೂ ತುಂಬ ವೆರೈಟೀಸ್ ಆಫ್ ಮಾವಿನ ಹಣ್ಣುಗಳಿತ್ತು. ಸೊ ನಮ್ಗೆ ಯಾವ್ದಾವ್ದು ಬೇಕಾ ಅದು ತೊಗೊಂಡು, ಮಲ್ಲಿಕಾ ಮತ್ತು ಏನು ರಸ್ಪೂರಿ, ಇನ್ನೊಂದು ಯಾವುದೋ ಹೇಳಿದ್ರು, ಅದೆಲ್ಲ ತೊಗೊಂಡು ಬಂದಿದ್ದಾಯಿತು. ಇನ್ನು ಮುಂದೆ ಬಂದು ನೋಡಿದ್ರೆ ನೋಡಿ ಯಾವ ರೀತಿ ಫ್ಲವರ್ಸ್ ಇದೆ. ಸೊ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಫ್ಲವರ್ಸ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ವೆರೈಟೀಸ್ ಆಫ್ ಕಲರ್ಸ್ ಆ್ಯಕ್ಚುಲಿ ಫ್ರೆಂಡ್ಸ್. ಓಕೆನಾ? ನೋಡ್ತಾ ಇದ್ದೀರಲ್ವ, ಅಂದರೆ ಈ ಸಸ್ಯಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ 600 ಎಲ್ಲ ಹೇಳಿದ್ರು. ನಾನು ನೋಡಿದೆ, ಅದು ಲೈಕ್ 600-700 ಕ್ಲಾಸ್ ಎಲ್ಲ ಹೇಳಿದ್ರು. ಬಟ್ ಅದೇ ಇಲ್ಲಿ ಬೆಳೆಯುತ್ತೋ ಇಲ್ಲ ಅನ್ನೋದು ನನಗೆ ಅಷ್ಟು ಅದ್ರ ಬಗ್ಗೆ ಇದಿರಲಿಲ್ಲ, ಅದಕ್ಕೆ ತೊಗೊಳ್ಳಿಲ್ಲ ನಾನು. ಸೊ ಮುಂದೆ ಬಂದರೆ ಈ ಥರ ಪಿಂಗಾಣಿ ಇದೆಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್. ಓಕೆನಾ? ನೋಡಿ ಎಷ್ಟು ಗ್ರೀನರಿಯಾಗಿ ಎಲ್ಲ ಸಸ್ಯಗಳನ್ನೆಲ್ಲ ಇಟ್ಟಿದ್ರು, ಗಿಡಗಳನ್ನೆಲ್ಲ. ಮತ್ತು ಇಲ್ಲಿ ನೋಡಿ ಲೋಟಸ್ ಗಿಡಗಳನ್ನೆಲ್ಲ, ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಲೋಟಸ್ ಗಿಡಗಳೆಲ್ಲ ಇಟ್ಟಿದ್ರು. ಮತ್ತು ಮುಂದೆ ಬಂದರೆ ಅಲ್ಲಿ ಪಾಟ್ ಎಲ್ಲ ಇಟ್ಟಿದ್ರಲ್ವ. ಸೊ ನನಗೂ ಮನೆಗೆ ಸ್ವಲ್ಪ ಪಾಟ್ ಎಲ್ಲ ಬೇಕಾಗಿತ್ತು. ಆ ಪಾಟೆಲ್ಲ ತೊಗೊಂಡು ಹೊರಗಡೆ ಇನ್ನೇನು ಹೊರಟ್ವಿ ಫ್ರೆಂಡ್. ಸೊ ಹೀಗಿತ್ತು ಈ ವರ್ಷದ ಪೆಲಕಾಯಿ ಪರ್ಬಾ ಇನ್ ಮ್ಯಾಂಗ್ಳೂರ್. ಸೊ ಯಾರ್ಯಾರೆಲ್ಲ ಹೋಗಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. Thank you for watching Vibara Vlogs.